ಆ ರಿಪೋರ್ಟ್ ಬಂದಮೇಲೆ ನೆಕ್ಸ್ಟು ಟ್ರೀಟ್ಮೆಂಟ್ ಏನು ಅಂತ ಡಿಸ್ಕಷನ್ ಮಾಡೋಣ. ಭೂಮಿಕಾ, ಒಂದು ಟೆಸ್ಟ್ ತಾನೆ, ಮಾಡಿಸ್ಬಿಡೋಣ. ಡೋಂಟ್ ವರಿ, ಮಾಡಿಸಿ ಡಾಕ್ಟರ್. ಏಯ್, ನಿಮ್ನೆಲ್ಲ ಒಂದಷ್ಟು ವರ್ಷ ಜೈಲ್ಗೆ ಹಾಕಿದ್ರೆ ಬುದ್ಧಿ ಕಲಿಯೋದು. ಒಳಗಡೆ ಹಾಕ್ರಿ. ಗುಡ್ ಜಾಬ್. ಥ್ಯಾಂಕ್ ಯು ಸರ್. ನೋಡಿ, ನೀವು ನನ್ನ ಹತ್ರ ಬಂದಿದ್ದೀರಾ ಅಂತ ಫಾಲ್ಸ್ ಪ್ರಾಮಿಸ್ ಎಲ್ಲ ನಾನು ಮಾಡಲ್ಲ. 100% ಕ್ಯೂರ್ ಆಗುತ್ತೆ ಅಂತ ನಾನು ಹೇಳಲ್ಲ, ಹಾಗಂತ ಕ್ಯೂರ್ ಆಗಲ್ಲ ಅಂತಲೂ ನಾನು ಹೇಳಲ್ಲ. ಇದು ನಿಮ್ಮ ಜೀವನದ ಟಫ್ ಫೇಸ್. ನನ್ನ ಕೆಲಸ ಏನಂದರೆ ನಮ್ಮ ಕಡೆಯಿಂದ ಬೆಸ್ಟ್ ಕೊಡೋದು. ನಿಮ್ಮ ಕೆಲಸ ನಮ್ಮ ಟ್ರೀಟ್ಮೆಂಟಿಗೆ ಕೋಆಪ್ರೇಟ್ ಮಾಡೋದು. ಇನ್ನು ಮುಂದೆ ನಾವು ಹೇಳೋ ಪ್ರತಿ ವಿಚಾರನೂ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಮೆಡಿಸಿನ್, ಡಯಟ್, ರೆಸ್ಟ್ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಬಾರ್ದು. ಯಾಕೆ ಅಂದರೆ ಇದರಲ್ಲಿ ಒಂದು ಸಣ್ಣ ತಪ್ಪು ಕೂಡ ದೊಡ್ಡದಾಗ್ಬಿಡುತ್ತೆ. ಇನ್ನೂ ಲೇಟ್ ಮಾಡೋದು ಬೇಡ, ಇಮಿಡಿಯೇಟಾಗಿ ಕೀಮೊಥೆರಪಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿಬ್ಬರು ಕೂತು ಡಿಸ್ಕಸ್ ಮಾಡಿ. ಒಂಥರ ಕೈ ಕಾಲು ಕಟ್ಟ ಹಾಕ್ದಾಗಿದೆ. ಸುಮ್ಮನೆ ಇರಕ್ಕೂ ಆಗ್ತಿಲ್ಲ, ಅಲ್ಲಿ ಹೋಗಿ ಮಾತಾಡಕ್ಕೂ ಆಗ್ತಿಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡೋದಪ್ಪ ಅಣ್ಣ, ಪರಿಸ್ಥಿತಿ ಆ ಥರ ಇದೆಯಲ್ಲ. ನಾವ್ ಯಾಕೆ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡ್ಬಾರ್ದು? ಅಟ್ಲೀಸ್ಟ್ ಅವ್ರಾದ್ರೂ ಅವಳ ಹತ್ರ ಮಾತಾಡ್ತಾರಲ್ವಾ? ಅದಕ್ಕೂ ಒಪ್ತಾ ಇಲ್ವಂತೆ. ಮತ್ತೀಗ ಏನ್ ಮಾಡೋದು ಆನಂದ್? ಹೀಗೆ ಎಲ್ರೂ ದೂರ ಮಾಡ್ಕೊಂಡ್ರೆ ಭೂಮಿಕ ಒಬ್ಳೆ ಹೇಗ್ ಫೇಸ್ ಮಾಡ್ತಾಳೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಆನಂದ್, ಒಂದ್ ಕೆಲ್ಸ ಮಾಡ್ವಾ? ಏನು? ನಾವು ಬೇರೆಯವ್ರ ಹೆಸರಲ್ಲಿ ಒಂದ್ ಲೆಟರ್ ಬರ್ದು ವಿಷಯ ಹೇಗಿದೆ ಅಂತ ಅವ್ರ ಅಪ್ಪ ಅಮ್ಮಂಗ್ ಮುಟ್ಸೋಣ. ಆಗ ಭೂಮಿಕಾ ಹತ್ರ ಅವ್ರು ಮಾತಾಡ್ತಾರೆ. ಆಗ ಅಟ್ಲೀಸ್ಟ್ ಭೂಮಿಕಾ ಮನ್ಸು ಬದಲಾಗ್ಬೋದೇನೋ. ಅಪರ್ಣ, ಇದೇನು ಲವ್ ಲೆಟ್ರಾ? ಅನಾಮಧೇಯ ಪತ್ರ ಬರೆದು ವಿಷಯನ ಕನ್ವೆ ಮಾಡೋದಕ್ಕೆ? ನಂಗೆ ಗೊತ್ತು ಇದು ಸರಿಯಾದ ದಾರಿ ಅಲ್ಲ ಅಂತ. ಆದ್ರೂ ಏನ್ ಮಾಡೋದು? ಏನಾದ್ರೂ ಒಂದ್ ಮಾಡ್ಲೇಬೇಕಲ್ವಾ? ಇಲ್ಲ ಅಪರ್ಣ, ಇದ್ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಬೇರೆ ಏನಾದರೂ ಯೋಚನೆ ಮಾಡೋಣ. ನೋಡು ಪುಟ್ಟು, ನಾವು ಗೆಳೆಯನ ಮೇಲೆ ನಂಬಿಕೆ ಇಡೋಣ. ಎಲ್ರಿಗಿಂತ ಹೆಚ್ಚಾಗಿ ಅದಕ್ಕೆ ಮನಸ್ಸನ್ನು ಅರ್ಥ ಮಾಡ್ಕೊಂಡಿರೋದು ಅವನೊಬ್ಬನೇ. ಅವನಿಗೆ ಏನು ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈಗ ಮಧ್ಯದಲ್ಲಿ ನಾವೇನೋ ಮಾತಾಡೋದು, ಅದು ಇನ್ನೇನೋ ಎಡವಟ್ಟಾಗೋದು, ಅದರಿಂದ ಅವನಿಗೆ ನೋವಾಗೋದು ಬೇಡ ಅಪರ್ಣ. ಇವತ್ತು ಇಡೀ ದಿವಸ ವೆಯ್ಟ್ ಮಾಡೋಣ. ಗೆಳೆಯ ಎಲ್ಲ ಥರದಲ್ಲೂ ಪ್ರಯತ್ನ ಪಟ್ಟು ಅದಕ್ಕೆ ನಾವು ಒಪ್ಪಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಒಂದು ವೇಳೆ ಅದಕ್ಕೆ ಒಪ್ಪಲೇ ಇಲ್ಲ ಅಂದ ಪಕ್ಷದಲ್ಲಿ ನಾಳೆ ವೆಯ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಅವ್ರ ಮನೆಗೆ ಹೋಗೋಣ. ಕಷಾಯ. ಯಾಕೆ ಕಷಾಯ? ನಂಗೆ ಬೇಡ. ಕಣ್ಣೆಲ್ಲ ಕೆಂಪಾಗಿದೆ, ಮುಖ ಊದ್ಕೊಂಡಿದೆ. ರಾತ್ರಿ ಎಲ್ಲ ನೀವು ನಿದ್ದೆ ಮಾಡಿಲ್ಲ, ಬೆಳಗಿಂದ ನೆಗಡಿನೂ ಆಗಿದೆ. ಅದಕ್ಕೆ ಇಲ್ಲಿ ಬೇಡ, ನನಗೆ ಕಷಾಯ ಬೇಡ. ಯಾಕೆ? ಯಾಕೆ ಅಂದ್ರೇನು? ನನ್ನ ಬಗ್ಗೆ ಯಾರೋ ಕನ್ಸನ್ ತೋರಿಸೋದು, ಅನುಕಂಪ ತೋರಿಸೋದು ನನಗೆ ಬೇಕಾಗಿಲ್ಲ. ಅದಕ್ಕೆ ಬೇಡ. ಯಾಕೆ ಹೇಗೆ ಮಾತಾಡ್ತಿದ್ದೀರಾ? ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಅಂದರೆ, ನಾವು ಮಾತ್ರ ಏನಾದರೂ ಆದರೆ ಔಷಧಿ ತೊಗೋಬೇಕು, ಕಷಾಯ ಕುಡಿಬೇಕು, ರೆಸ್ಟ್ ಮಾಡಬೇಕು. ನಿಮ್ಗೇನಾದರೂ ಆದರೆ ನನಗೇನೂ ಆಗಿಲ್ಲ ಬಿಟ್ಬಿಡಿ ಅಂತ ಹೊರಟ್ಬಿಡ್ತೀರಾ ಅಲ್ವಾ? ಸರಿನಾ ಅದು? ಈಗ ಯಾಕೆ ನನ್ನ ವಿಷಯ? ನೀವು ಕಷಾಯ ತಗೊಳ್ಳಿ. ಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಏನಾಯ್ತಕ್ಕಾರ? ಗಂಡ ಹೆಂಡತಿ ಮಧ್ಯೆ ಜಟಾಪಟಿ ನಡೀತಾ ಇದೆ? ಜಟಾಪಟಿ ಏನಿಲ್ಲ, ನೆಗಡಿಯಾಗಿದೆ, ಕಷಾಯ ಕುಡೀರಿ ಅಂತ ಹೇಳ್ತಿದ್ದೀನಿ, ಆದ್ರೆ ಕುಡಿತಿಲ್ಲ. ನೀನೇ ಹೇಳು,
ನಾನು ಯಾಕೆ ಹೇಳಿ, ನೀವೇ ಹೇಳ್ಕೊಳ್ಳಿ. ಮಲ್ಲಿ, ಹಾಗಲ್ಲ ಅಕ್ಕರೆ, ಬೆಳಿಗ್ಗೆ ನಮ್ಮ ಬಾಬ್ನವ್ರ ನೋಡ್ದೆ, ಕಷಾಯ ಬೇಕಂತ ನಾನೇ ಕೇಳ್ದೆ. ಬೇಡ ಅಂತೇಳಿ ಮುಖದ ಮೇಲೆ ಹೊಡೆದೋರ್ ಥರ ಹೇಳಿದ್ರು. ನೀವ್ ಹೇಳಿದ್ರೆ ಕೇಳ್ತಾರಲ್ವಾ, ನೀವೇ ಹೇಳಿ. ನೋಡಿ, ನಿಮ್ಮ ಆರೋಗ್ಯ ಎಷ್ಟು ಸೂಕ್ಷ್ಮ ಅಂತ ನನಗೆ ಗೊತ್ತು. ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಹೋಗಿ ಇನ್ನೊಂದು ಹಾಕೋದು ಬೇಡ, ತಗೊಳ್ಳಿ. ಬೇಡ ನನಗೆ ಭೂಮಿಕಾ, ಇರಲಿ ಬಿಡಿ. ನನ್ನ ಆರೋಗ್ಯದ ಬಗ್ಗೆ ಯಾಕೆ ನಿಮ್ಗೆ ಅಷ್ಟೊಂದು ಚಿಂತೆ? ನೋಡಿ, ಈ ಭೂಮಿ ಮೇಲೆ ಗಿಡ, ಮರ, ಪ್ರಾಣಿ, ಪಕ್ಷಿ, ಮನುಷ್ಯ, ನಾನು, ನೀವು ಎಲ್ಲ ಒಂದು ದಿವಸ ಹೋಗ್ತೀವಿ. ನಾನು ಒಂದು ದಿವಸ ಹೋಗ್ತೀನಿ. ಪ್ಲೀಸ್ ಗೌತಮ್ ಅವರೇ, ಹಾಗೆಲ್ಲ ಮಾತಾಡಬೇಡಿ. ಯಾಕೆ ಈ ಮಾತನ್ನ ನೀವೆಲ್ಲ ಹೇಳಿದ್ದು? ಈ ಲೋಕದಲ್ಲಿ ಯಾವುದು ಶಾಶ್ವತ ಅಲ್ಲ. ಈ ಮನೆ, ನಮ್ಮ ಸುತ್ತ ಇರೋ ಜನ, ಗಿಡ, ಮರ, ಪ್ರಾಣಿ, ಪಕ್ಷಿ ಎಲ್ರಿಗೂ ಅಂತ್ಯ ಅನ್ನೋದಿದೆ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ನಿಮ್ಮ ಮಾತನ್ನ ನಿಮಗೆ ನೆನಪಿಸ್ತೆ ಅಷ್ಟೇ. ಪ್ಲೀಸ್, ನೀವು ಹಾಗೆ ಮಾತಾಡ್ಬೇಡಿ, ನೋವು ಆಗುತ್ತೆ. ನೋವಾಗುತ್ತೆ ಅಂತ ನೀವು ಬಾಯ್ಬಿಟ್ಟು ಹೇಳ್ತಾ ಇದ್ದೀರಾ. ನಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ ನಿಮಗೆ ಬೇಕಾಗಿಲ್ಲ ಅಲ್ವಾ? ಯಾಕಿನ್ನೂ ಹಾಗೆ ನಿಂತಿದ್ದೀರಾ? ಕುಡಿಯಲ್ಲ ಅಂತ ಹೇಳಿದ್ನಲ್ಲ ಭೂಮಿಕಾ, ತಗೊಂಡೋಗಿ. ಈಗ ನೀವು ಕುಡಿತಾ ಇದ್ರೆ ನನ್ನ ಮೇಲೆ ಆಣೆ. ಆಣೆ? ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ. ಮತ್ತಿನ್ನೇನು? ಈಗ ನನ್ನ ಮೇಲೆ ಆಣೆ, ನೀವು ನಾಳೆಯಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಅಂತ ಹೇಳ್ತೀನಿ. ತಗೋತೀರಾ ಟ್ರೀಟ್ಮೆಂಟು? ಗೌತಮ್ ಅವರೇ, ಏನ್ರಿ ಇದು ಒಳ್ಳೆ ಎಳೆ ಮಕ್ಕಳ ಥರ ಆಣೆ ಪ್ರಮಾಣ ಅಂತೆಲ್ಲ ಅನ್ಕೊಂಡು? ನಿಮ್ಗೆ ಹೇಗೆ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಆಸೆ ಇದೆಯೋ ಹಾಗೆ ನೀವು ಚೆನ್ನಾಗಿರ್ಬೇಕು ಅಂತ ನಮ್ಗೆ ಆಸೆ ಇದೆ. ನಿಮಗೆ ಒತ್ತಾಯ ಮಾಡ್ತಾ ಇದ್ದೀನಿ ಅಂತಾನೆ ಅನ್ಕೊಳ್ಳಿ. ಭೂಮಿಕಾ, ನೀವು ಓದಿದ್ದೀರಾ, ಇನ್ನೊಬ್ರಿಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿದ್ದೀರಾ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಮೆಚೂರ್ಡ್ ಆಗಿ ಬಿಹೇವ್ ಮಾಡಿ. ನನಗೋಸ್ಕರ, ಮಕ್ಕಳಿಗೋಸ್ಕರ, ಈ ಮನೆಗೋಸ್ಕರ, ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ನೀವಿರಬೇಕು, ಅದಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾನೆ ಇಲ್ವಾ? ನಮ್ಮ ನೋವು ಫೀಲಿಂಗ್ಸು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಹಠ ಮಾಡಬೇಡಿ ಭೂಮಿಕಾ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಭಾವನೆಗಳಿಗೂ ಸ್ವಲ್ಪ ಬೆಲೆ ಕೊಡಿ ಪ್ಲೀಸ್. ಬಾಬ್ನವ್ರೆ, ನೀವು ಮಾಡಿರೋ ಪ್ಲಾನ್ ವರ್ಕೌಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ಇಷ್ಟು ದಿನ ಟ್ರೀಟ್ಮೆಂಟೇ ಬೇಡ ಅಂತ ಅಂತಿದ್ರು ಸೈಲೆಂಟಾಗಿ ಹೋಗಿದ್ದಾರೆ ಅಂತಂದರೆ ನೀವು ಹೇಳಿರೋ ಮಾತು ಮನ್ಸಿಗೆ ನಾಡ್ತಾ ಇದೆ ಅಂತ ಅರ್ಥ. ಇನ್ನು ಒಂದೇ ಒಂದು ಕಲ್ ಬಾಬ್ನವ್ರೆ, ಮಾತಾಡಿ ಒಪ್ಪಿಸಿ. ಒಪ್ಪಿಸ್ತೀನಿ ಮಲ್ಲಿ, ಒಪ್ಪೋ ತನಕ ಬಿಡಲ್ಲ.